ಇಂದು ಜೂನ್ 24ರ ಪವಿತ್ರವಾದ ಬುಧವಾರ. ಬುದ್ಧಿ, ಜ್ಞಾನ ಮತ್ತು ವ್ಯಾಪಾರ ಕಾರಕನಾದ ಶ್ರೀ ಬುಧದೇವನ ವಿಶೇಷ ಪ್ರಭಾವ ಹಾಗೂ ಕರಾವಳಿಯ ಪರಮ ಪಾವನ ಕ್ಷೇತ್ರವಾದ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಅಮ್ಮನ ದಿವ್ಯ ಆಶೀರ್ವಾದದೊಂದಿಗೆ ಇಂದಿನ ದಿನ ಭವಿಷ್ಯವನ್ನು ತಿಳಿಯೋಣ. ಇವತ್ತಿನ ದಿನ ನಿಮ್ಮ ರಾಶಿಗೆ ವೃತ್ತಿ ಬದುಕಿನಲ್ಲಿ, ಆರ್ಥಿಕ ಪರಿಸ್ಥಿತಿಯಲ್ಲಿ, ಕುಟುಂಬ ಮತ್ತು ಪ್ರೇಮ ಜೀವನದಲ್ಲಿ ಯಾವ ರೀತಿಯ ಅದ್ಭುತ ಯೋಗಗಳು ಕಾದಿವೆ? ಇಂದಿನ ನಿಮ್ಮ ಅದೃಷ್ಟದ ಸಂಖ್ಯೆ ಯಾವುದು? ಹಾಗೂ ದಿನದ ದೋಷ ನಿವಾರಣೆಗೆ ಮಾಡಬೇಕಾದ ಸರಳ ಪರಿಹಾರಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತುಂಬಾ ವಿವರವಾಗಿ ತಿಳಿಸಿಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. 1. ಮೇಷರಾಶಿ, ಏರೀಸ್. ವೃತ್ತಿ. ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನ ದಿನವಾಗಿರುವುದರಿಂದ ಇಂದು ವೃತ್ತಿರಂಗದಲ್ಲಿ ಭಾರಿ ಪ್ರಮಾಣದ ಉತ್ಸಾಹ ಮತ್ತು ಧೈರ್ಯ ನಿಮ್ಮಲ್ಲಿ ಕಂಡುಬರಲಿದೆ. ಕಚೇರಿಯಲ್ಲಿ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕಠಿಣ ಸವಾಲುಗಳನ್ನು ಸ್ವಂತ ಚತುರತೆಯಿಂದ ಬಗೆಹರಿಸುವಿರಿ. ರಿಯಲ್ ಎಸ್ಟೇಟ್, ಪೊಲೀಸ್, ಮಿಲಿಟರಿ, ವೈದ್ಯಕೀಯ ಹಾಗೂ ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಭರ್ಜರಿ ಪ್ರಗತಿ ಮತ್ತು ಕೀರ್ತಿ ಸಿಗುವ ಯೋಗವಿದೆ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಭದ್ರವಾಗಿರಲಿದೆ. ಭೂಮಿ ಅಥವಾ ಹಳೆಯ ಆಸ್ತಿಗಳ ಮಾರಾಟದಿಂದ ಭಾರಿ ಪ್ರಮಾಣದ ಧನಲಾಭ ಕೈಸೇರಲಿದೆ. ಹೊಸ ಉದ್ಯೋಗ ಅಥವಾ ವ್ಯಾಪಾರಕ್ಕಾಗಿ ಬಂಡವಾಳ ಹೂಡಿಕೆ ಮಾಡಲು ಇಂದು ಅತ್ಯಂತ ಯೋಗ್ಯ ದಿನವಾಗಿದೆ. ಆದಾಗ್ಯೂ ಹಣದ ವ್ಯವಹಾರಗಳನ್ನು ಮಾಡುವಾಗ ಕೋಪದ ಭರದಲ್ಲಿ ಯಾವುದೇ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕೌಟುಂಬಿಕ ಜೀವನದಲ್ಲಿ ಹಸನ್ಮುಖಿ ವಾತಾವರಣ ಇರಲಿದೆ. ಒಡಹುಟ್ಟಿದವರಿಂದ, ವಿಶೇಷವಾಗಿ ಸಹೋದರನಿಂದ, ಆಸ್ತಿ ಅಥವಾ ಪ್ರಮುಖ ಕೌಟುಂಬಿಕ ವಿಷಯಗಳಲ್ಲಿ ದೊಡ್ಡ ಮಟ್ಟದ ಬೆಂಬಲ ಮತ್ತು ಸಹಾಯ ದೊರೆಯಲಿದೆ. ತಂದೆ ತಾಯಿಯ ಆರೋಗ್ಯ ಅತ್ಯುತ್ತಮವಾಗಿರುತ್ತದೆ. ಮನೆಯಲ್ಲಿ ಮಂಗಳ ಕಾರ್ಯಗಳ ಮಾತುಕತೆಗೆ ಪೀಠಿಕೆ ಸಿದ್ಧವಾಗಲಿದೆ. ಪ್ರೇಮ ಜೀವನದಲ್ಲಿ ಹೊಸ ಚೈತನ್ಯ ಮೂಡಲಿದೆ. ಸಂಗಾತಿಯೊಂದಿಗೆ ಇದ್ದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ದೂರಾಗಿ ಪರಸ್ಪರ ನಂಬಿಕೆ ಹೆಚ್ಚಾಗಲಿದೆ. ಅವಿವಾಹಿತರಿಗೆ ವಿವಾಹದ ನಿಶ್ಚಿತಾರ್ಥದ ಮಾತುಕತೆಗಳು ಹಿರಿಯರ ಸಮ್ಮುಖದಲ್ಲಿ ಧನಾತ್ಮಕ ತಿರುವು ಪಡೆದುಕೊಳ್ಳಲಿವೆ. ಶುಭ ಸಂಖ್ಯೆ 9. ಪರಿಹಾರ: ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ, ದೀಪ ಹಚ್ಚಿ ಮತ್ತು ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠಿಸಿ ಅಥವಾ ಆಲಿಸಿ. 2. ವೃಷಭರಾಶಿ, ಟೌರಸ್. ವೃತ್ತಿ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಇಂದು ನಿಮ್ಮ ತಾಳ್ಮೆ ಹಾಗೂ ಕಠಿಣ ಪರಿಶ್ರಮಕ್ಕೆ ತಕ್ಕ ಉತ್ತಮ ಪ್ರತಿಫಲ ಸಿಗಲಿದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಕೆಲಸ ಮಾಡುವಾಗ ಮಾತಿನ ಮೇಲೆ ನಿಗಾ ಇರಲಿ. ಅನಗತ್ಯವಾದ ವಿವಾದಗಳಿಗೆ ಆಸ್ಪದ ನೀಡಬೇಡಿ. ಬ್ಯಾಂಕಿಂಗ್, ಆಡಳಿತ ಮತ್ತು ಮ್ಯಾನೇಜ್ಮೆಂಟ್ ರಂಗದಲ್ಲಿ ಇರುವವರಿಗೆ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಧನ ಹರಿವು ತೃಪ್ತಿಕರವಾಗಿರಲಿದೆ. ಆದರೆ ಹಳೆಯ ಸಾಲಗಳ ಮರುಪಾವತಿ ಅಥವಾ ಮನೆಗೆ ಅಗತ್ಯವಿರುವ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಯಿಂದ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ಎಚ್ಚರಿಕೆ ವಹಿಸಿ. ಹಣಕಾಸಿನ ವ್ಯವಹಾರಗಳ ದಾಖಲೆಗಳನ್ನು ಸುರಕ್ಷಿತವಾಗಿಡಿ. ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಲಿದೆ. ಜೀವನ ಸಂಗಾತಿಯ ಚತುರ ಸಲಹೆಯು ನಿಮ್ಮ ವೃತ್ತಿ ಬದುಕಿನ ದೊಡ್ಡ ಗೊಂದಲವೊಂದನ್ನು ಬಗೆಹರಿಸಲು ಸಹಾಯ ಮಾಡುತ್ತದೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷ ಸಿಗಲಿದೆ. ಮನೆಯ ಹಿರಿಯರ ಆರೋಗ್ಯದ ಕಡೆ ಕೊಂಚ ಗಮನವಿರಲಿ. ಪ್ರೇಮ ಜೀವನ ಸುಂದರವಾಗಿರುತ್ತದೆ, ಆದರೆ ಸಂಗಾತಿಯ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಬಿಡುವಿಲ್ಲದ ಕೆಲಸದ ನಡುವೆಯೂ ಸಂಗಾತಿಗೆ ಕೊಂಚ ಸಮಯ ನೀಡುವುದರಿಂದ ಸಂಬಂಧದಲ್ಲಿ ಮಧುರತೆ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 6-9. ಪರಿಹಾರ: ಶ್ರೀ ಮಂದಾರ್ತಿ ದುರ್ಗಾಪರಮೇಶ್ವರಿ ಅಮ್ಮನಿಗೆ ನಮಸ್ಕರಿಸಿ, ದೀಪ ಹಚ್ಚಿ ಮತ್ತು ದೇವಿಗೆ ಕೆಂಪು ಬಣ್ಣದ ಹೂವುಗಳನ್ನು ಅರ್ಪಿಸಿ ಪ್ರಾರ್ಥಿಸಿ. 3. ಮಿಥುನ ರಾಶಿ, ಜೆಮಿನೈ. ವೃತ್ತಿ. ಮಂಗಳವಾರದ ಈ ದಿನ ವೃತ್ತಿರಂಗದಲ್ಲಿ ನಿಮಗೆ ಅದ್ಭುತ ಯಶಸ್ಸಿನ ಹೆಬ್ಬಾಗಿಲು ತೆರೆಯಲಿದೆ. ವಿಶೇಷವಾಗಿ ಬ್ಲಾಗಿಂಗ್, ವೆಬ್ಸೈಟ್ ಮ್ಯಾನೇಜ್ಮೆಂಟ್, ಐಟಿ ಮತ್ತು ಆನ್ಲೈನ್ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಇಂದು ಅತ್ಯಂತ ಲಾಭದಾಯಕ ದಿನ. ನಿಮ್ಮ ಕಠಿಣ ಪರಿಶ್ರಮದ ವಿಶಿಷ್ಟ ಕಂಟೆಂಟ್ ಐಡಿಯಾಗಳು ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ಮತ್ತು ಯೂಟ್ಯೂಬ್ ಭಾರಿ ಪ್ರಮಾಣದ ವೀಕ್ಷಕರನ್ನು ಸೆಳೆಯಲಿದ್ದು, ವ್ಯೂಸ್ ಮತ್ತು ಫಾಲೋವರ್ಸ್ ಗಣನೀಯವಾಗಿ ಹೆಚ್ಚಾಗಲಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಭರ್ಜರಿಯಾಗಿ ವೃದ್ಧಿಯಾಗಲಿದೆ. ಗೂಗಲ್ ಆಡ್ಸೆನ್ಸ್ ಆದಾಯ, ಫೇಸ್ಬುಕ್ ಸಬ್ಸ್ಕ್ರಿಪ್ಷನ್ಗಳು ಹಾಗೂ ಡಿಜಿಟಲ್ ಮೂಲಗಳಿಂದ ಆದಾಯದ ಹರಿವು ದುಪ್ಪಟ್ಟಾಗಲಿದೆ. ಹಳೆಯ ಸಾಲಬಾಧೆಗಳಿಂದ ಸಂಪೂರ್ಣ ಮುಕ್ತಿ ಪಡೆಯಲು ಹೊಸ ಉತ್ತಮ ಮಾರ್ಗಗಳು ಗೋಚರಿಸಲಿವೆ. ಹಣಕಾಸಿನ ಹೂಡಿಕೆಗಳಿಗೆ ಇಂದು ಸೂಕ್ತ ದಿನ. ಕೌಟುಂಬಿಕ ಜೀವನದಲ್ಲಿ ಅತ್ಯಂತ ನೆಮ್ಮದಿ ಇರಲಿದೆ. ಒಡಹುಟ್ಟಿದವರಿಂದ, ವಿಶೇಷವಾಗಿ ನಿಮ್ಮ ಕಿರಿಯ ಸಹೋದರನಿಂದ, ತಾಂತ್ರಿಕ ಹಾಗೂ ವಿಡಿಯೋ ಕಂಟೆಂಟ್ ಕೆಲಸಗಳಲ್ಲಿ ಅತ್ಯುತ್ತಮ ಸಹಾಯ ಮತ್ತು ಪ್ರೋತ್ಸಾಹ ದೊರೆಯಲಿದೆ. ತಾಯಿಯವರ ಆರೋಗ್ಯ ಸುಧಾರಿಸಲಿದ್ದು, ಅವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿದೆ. ಪ್ರೇಮ ಜೀವನ ಅತ್ಯಂತ ರೋಮಾಂಚನಕಾರಿಯಾಗಿರಲಿದೆ. ಸಂಗಾತಿಯಿಂದ ವಿಶೇಷ ಪ್ರಶಂಸೆಗಳು ಮತ್ತು ಪ್ರೀತಿಯ ಬೆಂಬಲ ಸಿಗಲಿದೆ. ಪ್ರೇಮಿಗಳ ನಡುವಿನ ದೀರ್ಘಕಾಲದ ವಿವಾಹದ ಕನಸು ನನಸಾಗುವ ಶುಭ ಸಮಯ ಅತ್ಯಂತ ಹತ್ತಿರವಾಗಲಿದೆ.
ಶುಭ ಸಂಖ್ಯೆ 5-9. ಪರಿಹಾರ: ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ ದೀಪ ಹಚ್ಚಿ ಪ್ರಾರ್ಥಿಸಿ ಮತ್ತು ಕೆಂಪು ಚಂದನದ ತಿಲಕ ಇಟ್ಟುಕೊಳ್ಳಿ. 4. ಕರ್ಕಾಟಕ ರಾಶಿ: ಕ್ಯಾನ್ಸರ್. ವೃತ್ತಿ: ವೈದ್ಯಕೀಯ, ನರ್ಸಿಂಗ್, ಫಾರ್ಮಸಿ ಮತ್ತು ಸಾರ್ವಜನಿಕ ಸೇವಾ ರಂಗದಲ್ಲಿ ಇರುವವರಿಗೆ ಇಂದು ಗೌರವ ಮತ್ತು ಪ್ರಭಾವ ಹೆಚ್ಚಾಗುವ ದಿನ. ಕಚೇರಿಯಲ್ಲಿ ನಿಮ್ಮ ಮೃದು ಸ್ವಭಾವ ಹಾಗೂ ಚತುರತೆಯಿಂದ ಕಠಿಣ ಕೆಲಸಗಳನ್ನು ಸುಲಭವಾಗಿ ಮುಗಿಸುವಿರಿ. ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿಯ ನಿರೀಕ್ಷೆಯಲ್ಲಿದ್ದವರಿಗೆ ಧನಾತ್ಮಕ ಸುದ್ದಿ ಸಿಗಲಿದೆ. ಆರ್ಥಿಕ, ಹಣಕಾಸಿನ ವಿಷಯದಲ್ಲಿ ಇಂದು ಮಿಶ್ರಫಲ ಇರಲಿದೆ. ಆದಾಯ ಸ್ಥಿರವಾಗಿದ್ದರೂ ಕೌಟುಂಬಿಕ ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಶುಭ ಕಾರ್ಯಗಳ ನಿಮಿತ್ತ ಅನಿರೀಕ್ಷಿತ ವೆಚ್ಚಗಳು ಎದುರಾಗಲಿವೆ. ಆನ್ಲೈನ್ ಶಾಪಿಂಗ್ ಅಥವಾ ಅನಗತ್ಯ ವಸ್ತುಗಳ ಖರೀದಿಗೆ ಅತಿಯಾದ ಹಣವ್ಯಯ ಮಾಡದಂತೆ ಜಾಗೃತೆ ಇರಲಿ. ಕುಟುಂಬದಲ್ಲಿ ಆಹ್ಲಾದಕರ ವಾತಾವರಣ ಇರಲಿದೆ. ತಾಯಿಯವರ ಆರೋಗ್ಯ ಅತ್ಯುತ್ತಮವಾಗಿರುತ್ತದೆ ಮತ್ತು ಅವರ ಸಂಪೂರ್ಣ ಆಶೀರ್ವಾದ ಹಾಗೂ ಬೆಂಬಲ ಸದಾ ನಿಮ್ಮ ಮೇಲಿರಲಿದೆ. ಮನೆಯ ಹಿರಿಯರ ಮಾರ್ಗದರ್ಶನವು ನಿಮ್ಮ ಮಾನಸಿಕ ಆತಂಕಗಳನ್ನು ದೂರ ಮಾಡುತ್ತದೆ. ಪ್ರೀತಿ: ದಾಂಪತ್ಯ ಜೀವನ ಅತ್ಯಂತ ಸುಖಮಯವಾಗಿರುತ್ತದೆ. ಕಠಿಣ ಪರಿಸ್ಥಿತಿಯಲ್ಲಿ ಸಂಗಾತಿ ನೀಡುವ ಧೈರ್ಯ ಮತ್ತು ಪ್ರೀತಿ ನಿಮಗೆ ಹೊಸ ಭರವಸೆಯನ್ನು ನೀಡುತ್ತದೆ. ಪ್ರೇಮಿಗಳ ನಡುವೆ ಪರಸ್ಪರ ವಿಶ್ವಾಸ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 2-9. ಪರಿಹಾರ: ಮಂದಾರ್ತಿ ದುರ್ಗಾಪರಮೇಶ್ವರಿ ದೇವಿಯನ್ನು ಸ್ಮರಿಸಿ ಲಲಿತಾ ಸಹಸ್ರನಾಮ ಆಲಿಸಿ. 5. ಸಿಂಹರಾಶಿ: ಲಿಯೋ. ವೃತ್ತಿ: ಮಂಗಳನ ಶುಭ ದೃಷ್ಟಿಯಿಂದ ಉದ್ಯೋಗ ರಂಗದಲ್ಲಿ ಇಂದು ನಿಮ್ಮ ಪ್ರಭಾವ ಹಾಗೂ ಕೀರ್ತಿ ಹೆಚ್ಚಾಗಲಿದೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯವಾಗಲಿದ್ದು, ವ್ಯವಹಾರವನ್ನು ವಿಸ್ತರಿಸಲು ಭಾರೀ ದೊಡ್ಡ ಅವಕಾಶಗಳು ದೊರೆಯಲಿವೆ. ಉನ್ನತ ಅಧಿಕಾರಿಗಳ ಸಂಪೂರ್ಣ ಪ್ರೋತ್ಸಾಹ ನಿಮಗೆ ಸಿಗಲಿದೆ. ಆರ್ಥಿಕ: ಭರ್ಜರಿ ಧನಲಾಭದ ಯೋಗವಿದೆ. ಹಳೆಯ ಹೂಡಿಕೆಗಳು, ಷೇರು ಮಾರುಕಟ್ಟೆ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ನಿರೀಕ್ಷೆಗೂ ಮೀರಿದ ಹಣ ಕೈಸೇರಲಿದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗಮನಾರ್ಹವಾಗಿ ಹೆಚ್ಚಾಗಲಿದ್ದು, ದೀರ್ಘಕಾಲದ ಆರ್ಥಿಕ ಮುಗ್ಗಟ್ಟುಗಳು ನಿವಾರಣೆಯಾಗಿ ಹೊಸ ನೆಮ್ಮದಿ ಸಿಗಲಿದೆ. ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ಮತ್ತು ಹೆಮ್ಮೆಯ ವಾತಾವರಣ ಇರಲಿದೆ. ತಂದೆಯವರ ಆಶೀರ್ವಾದ ಮತ್ತು ಹೆಮ್ಮೆಯ ಮಾತುಗಳು ನಿಮ್ಮ ಆತ್ಮವಿಶ್ವಾಸವನ್ನು ಇಮ್ಮಡಿಗೊಳಿಸುತ್ತವೆ. ಮನೆಯ ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಭಾರಿ ಸಂತೋಷ ಸಿಗಲಿದೆ. ಪ್ರೀತಿ: ಪ್ರೇಮ ಜೀವನ ಅತ್ಯಂತ ಸುಂದರವಾಗಿರುತ್ತದೆ. ಸಂಗಾತಿಯೊಂದಿಗೆ ಸುಂದರ ಒಡನಾಟ ಇರಲಿದ್ದು, ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ಇಂದು ಸೂಕ್ತ ಸಮಯ ಸಿಗಲಿದೆ. ಮದುವೆ ಮಾತುಕತೆಗಳಿಗೆ ಹಿರಿಯರ ಸಮ್ಮತಿ ಸಿಗಲಿದೆ. ಶುಭ ಸಂಖ್ಯೆ 1-9. ಪರಿಹಾರ: ಬೆಳಿಗ್ಗೆ ಸೂರ್ಯದೇವನಿಗೆ ಅರ್ಘ್ಯ ನೀಡಿ ಮತ್ತು ಆಂಜನೇಯ ಸ್ವಾಮಿಗೆ ನಮಸ್ಕರಿಸಿ ಹನುಮಾನ್ ಚಾಲೀಸಾ ಪಠಿಸಿ. 6. ಕನ್ಯಾ ರಾಶಿ: ವರ್ಗೋ. ವೃತ್ತಿ ಜೀವನದಲ್ಲಿ ಅತ್ಯಂತ ಪ್ರಗತಿಪರ ದಿನವಾಗಿದೆ. ಬ್ಲಾಗಿಂಗ್, ವೆಬ್ಸೈಟ್ ಡಿಸೈನಿಂಗ್, ಕಂಟೆಂಟ್ ಕ್ರಿಯೇಷನ್ ಮತ್ತು ಸೋಷಿಯಲ್ ಮೀಡಿಯಾ ರಂಗದಲ್ಲಿ ಇರುವವರಿಗೆ ಹೊಸ ಐಡಿಯಾಗಳಿಂದ ಭಾರಿ ಯಶಸ್ಸು ಸಿಗಲಿದೆ. ನಿಮ್ಮ ಮಾತು ಹಾಗೂ ಬರಹದ ಶೈಲಿಗೆ ಸಾರ್ವಜನಿಕವಾಗಿ ಭಾರೀ ಗೌರವ ಸಿಗಲಿದೆ. ಆರ್ಥಿಕ ಸ್ಥಿತಿ ತುಂಬಾ ಚೆನ್ನಾಗಿರಲಿದೆ. ಗೂಗಲ್ ಆಡ್ಸೆನ್ಸ್, ಆನ್ಲೈನ್ ಜಾಹೀರಾತುಗಳು ಹಾಗೂ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಂದ ಬರುವ ಧನಹರಿವು ಹೆಚ್ಚಾಗಲಿದೆ. ಹಳೆಯ ಸಾಲದ ಹೊರೆಗಳನ್ನು ಕಡಿಮೆ ಮಾಡಲು ಹೊಸ ಆದಾಯದ ಮಾರ್ಗಗಳು ಗೋಚರಿಸಲಿವೆ. ಹಣಕಾಸಿನ ಭದ್ರತೆ ಸಿಗಲಿದೆ. ಕುಟುಂಬದ ಸದಸ್ಯರೊಂದಿಗೆ ಸುಂದರ ಸಮಯ ಕಳೆಯುವಿರಿ. ಮನೆಯಲ್ಲಿ ಶಾಂತಿ, ಸಾಮರಸ್ಯ ನೆಲೆಸಲಿದ್ದು, ಒಡಹುಟ್ಟಿದವರಿಂದ, ವಿಶೇಷವಾಗಿ ಸಹೋದರನಿಂದ ಪ್ರಮುಖ ಕೆಲಸಗಳಲ್ಲಿ ಅಥವಾ ತಾಂತ್ರಿಕ ವಿಷಯಗಳಲ್ಲಿ ಉತ್ತಮ ಸಹಾಯ ಮತ್ತು ಬೆಂಬಲ ದೊರೆಯಲಿದೆ. ಪ್ರೀತಿ: ಪ್ರೇಮ ಜೀವನ ಅತ್ಯಂತ ಸುಂದರವಾಗಿರುತ್ತದೆ. ಸಂಗಾತಿಯಿಂದ ವಿಶೇಷ ಪ್ರಶಂಸೆಯ ಮಾತುಗಳು ಅಥವಾ ಪ್ರೀತಿಯ ಉಡುಗೊರೆಗಳು ಸಿಗಲಿದ್ದು, ಅದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಯಾಗಿಸುತ್ತದೆ. ದಾಂಪತ್ಯ ಮಧುರವಾಗಿರುತ್ತದೆ. ಶುಭ ಸಂಖ್ಯೆ 5-9. ಪರಿಹಾರ: ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಮನಸ್ಸಿನಲ್ಲಿಯೇ ನಮಸ್ಕರಿಸಿ ಶ್ರೀ ಸೂಕ್ತ ಕೇಳಿ ಅಥವಾ ಪಠಿಸಿ. 7. ತುಲಾರಾಶಿ: ಲೀಬ್ರಾ. ವೃತ್ತಿರಂಗದಲ್ಲಿ ಸುದೀರ್ಘ ಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಇಂದು ವೇಗ ಪಡೆದುಕೊಳ್ಳಲಿವೆ. ವಿಶೇಷವಾಗಿ ಪಾಲುದಾರಿಕೆ, ಪಾರ್ಟ್ನರ್ಶಿಪ್ ವ್ಯವಹಾರ, ತಾಂತ್ರಿಕ ಕ್ಷೇತ್ರ ಮತ್ತು ಸ್ವಯಂ ಉದ್ಯೋಗಿಗಳಿಗೆ ದೊಡ್ಡ ಒಪ್ಪಂದಗಳು ಸಿಗಲಿವೆ. ನಿಮ್ಮ ವ್ಯವಸ್ಥಿತ ನಡೆಗೆ ಉನ್ನತ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗಲಿದೆ. ಆರ್ಥಿಕ ಪ್ರಗತಿ ಅತ್ಯಂತ ಭರ್ಜರಿಯಾಗಿರಲಿದೆ. ಶೇರ್ ಮಾರ್ಕೆಟ್ನಲ್ಲಿ ಹಳೆಯ ಹೂಡಿಕೆಗಳಿಂದ ಅಥವಾ ಹೊಸ ವ್ಯವಹಾರಗಳಿಂದ ನಿರೀಕ್ಷಿತ ಧನಲಾಭ ಸಿಗಲಿದೆ. ಹೊಸ ಆಸ್ತಿ, ವಾಹನ ಅಥವಾ ಗೃಹ ಬಳಕೆಯ ವಸ್ತುಗಳ ಖರೀದಿಗೆ ಹಣ ವಿನಿಯೋಗಿಸಲು ಅತ್ಯಂತ ಯೋಗ್ಯ ದಿನವಾಗಿದೆ. ಕೌಟುಂಬಿಕ ಜೀವನದಲ್ಲಿ ಅತ್ಯಂತ ನೆಮ್ಮದಿ ಇರಲಿದೆ. ಫ್ಯಾಮಿಲಿ ಸದಸ್ಯರೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿರಿ. ಜೀವನ ಸಂಗಾತಿಯ ಸಕಾಲಿಕ ಸಲಹೆಯು ನಿಮಗೆ ವ್ಯವಹಾರದಲ್ಲಿದ್ದ ದೊಡ್ಡ ಗೊಂದಲವನ್ನು ಬಗೆಹರಿಸಲು ಹೆಲ್ಪ್ ಮಾಡುತ್ತದೆ. ಮನೆಯಲ್ಲಿ ನೆಮ್ಮದಿ ಇರಲಿದೆ. ಪ್ರೇಮ ಜೀವನದಲ್ಲಿ ಮಧುರತೆ ಉತ್ತುಂಗದಲ್ಲಿರಲಿದೆ.
ಹಳೆಯ ಮುನಿಸುಗಳೆಲ್ಲ ದೂರಾಗಿ ಪ್ರೇಮಿಗಳ ನಡುವೆ ಪ್ರೀತಿ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಸುಂದರ ಸಮಯ ಕಳೆಯುವಿರಿ. ಶುಭ ಸಂಖ್ಯೆ 6, 9. ಪರಿಹಾರ: ಮಂದಾರ್ತಿ ದುರ್ಗಾಪರಮೇಶ್ವರಿ ದೇವಿಗೆ ನಮಸ್ಕರಿಸಿ ದೀಪ ಹಚ್ಚಿ ಮತ್ತು ಗಾಯತ್ರಿ ಮಂತ್ರವನ್ನು ಜಪಿಸಿ. 8. ವೃಶ್ಚಿಕ ರಾಶಿ, ಸ್ಕಾರ್ಪಿಯೋ. ವೃತ್ತಿ: ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನ ಸ್ವಕ್ಷೇತ್ರ ವೀಕ್ಷಣೆಯಿಂದ ಉದ್ಯೋಗರಂಗದಲ್ಲಿ ಇಂದು ಕೆಲಸದ ಒತ್ತಡ ಕೊಂಚ ಹೆಚ್ಚಾಗಿದ್ದರೂ ಭಾರೀ ಯಶಸ್ಸು ಸಿಗಲಿದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ದೊರೆಯಲಿದೆ. ರಿಯಲ್ ಎಸ್ಟೇಟ್, ಭೂಮಿ ವ್ಯವಹಾರ ಮತ್ತು ಅಡ್ಮಿನಿಸ್ಟ್ರೇಷನ್ ಕ್ಷೇತ್ರದಲ್ಲಿ ಇರುವವರಿಗೆ ಶ್ರಮಕ್ಕೆ ತಕ್ಕ ಉತ್ತಮ ಪ್ರಗತಿ ಸಿಗಲಿದೆ. ಆರ್ಥಿಕ ಪ್ರಗತಿ ಸಾಧಾರಣವಾಗಿರುತ್ತದೆ. ಆದಾಯ ಚೆನ್ನಾಗಿದ್ದರೂ ಅನಿರೀಕ್ಷಿತ ಕೌಟುಂಬಿಕ ಖರ್ಚುಗಳು ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ವೆಚ್ಚಗಳು ಎದುರಾಗಬಹುದು. ಹಣದ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ. ಹೂಡಿಕೆಗಳ ಆಪ್ ಬಳಸುವಾಗ ಎಚ್ಚರಿಕೆ ಇರಲಿ. ಕುಟುಂಬ, ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ಒಡಹುಟ್ಟಿದವರೊಂದಿಗೆ ಬಾಂಧವ್ಯ ಗಟ್ಟಿಯಾಗಲಿದೆ. ತಂದೆಯವರ ಮಾರ್ಗದರ್ಶನವು ನಿಮಗೆ ಕಠಿಣ ಪರಿಸ್ಥಿತಿಯಲ್ಲಿ ಧೈರ್ಯ ತುಂಬುತ್ತದೆ. ಕುಟುಂಬದ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಪ್ರೇಮ ಜೀವನದಲ್ಲಿ ಉತ್ಸಾಹ ಇರಲಿದೆ. ಸಂಗಾತಿಯ ಕಡೆಯಿಂದ ವಿಶೇಷ ಪ್ರೀತಿ ಮತ್ತು ಬೆಂಬಲ ಸಿಗಲಿದೆ. ಪ್ರೇಮಿಗಳ ನಡುವಿನ ಹಳೆಯ ಸಣ್ಣಪುಟ್ಟ ಗೊಂದಲಗಳು ಸಂಪೂರ್ಣವಾಗಿ ದೂರಾಗಲಿವೆ. ಮದುವೆಯ ಮಾತುಕತೆಗಳು ಚುರುಕುಗೊಳ್ಳಲಿವೆ. ಶುಭ ಸಂಖ್ಯೆ 9, 2. ಪರಿಹಾರ: ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠಿಸಿ ಅಥವಾ ಕೇಳಿ. 9. ಧನುಸ್ಸು ರಾಶಿ, ಸ್ಯಾಜಿಟೇರಿಯಸ್. ವೃತ್ತಿ: ಶಿಕ್ಷಣ, ಬರವಣಿಗೆ, ಸಂಶೋಧನೆ, ಮಾಧ್ಯಮ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಇರುವವರಿಗೆ ಗೌರವ ಮತ್ತು ಕೀರ್ತಿ ಹೆಚ್ಚಾಗಲಿದೆ. ನಿಮ್ಮ ಜ್ಞಾನ ಮತ್ತು ವಾಕ್ಚಾತುರ್ಯಕ್ಕೆ ಸೂಕ್ತ ವೇದಿಕೆ ಮತ್ತು ಮನ್ನಣೆ ಲಭಿಸಲಿದೆ. ಉದ್ಯೋಗದಲ್ಲಿ ಬಡ್ತಿಯ ಮುನ್ಸೂಚನೆ ಸಿಗಲಿದೆ. ಆರ್ಥಿಕ ಸ್ಥಿತಿ ತುಂಬಾ ಭದ್ರವಾಗಿರಲಿದೆ. ಅನಿರೀಕ್ಷಿತ ಮೂಲಗಳಿಂದ ಅಥವಾ ನಿಂತು ಹೋಗಿದ್ದ ಹಣ ಕೈಸೇರುವುದರಿಂದ ಉತ್ತಮ ಧನಲಾಭವಾಗಲಿದೆ. ದೀರ್ಘಾವಧಿ ಆಸ್ತಿಗಳ ಮೇಲೆ ಹೂಡಿಕೆ ಮಾಡಲು ಇಂದು ಅತ್ಯಂತ ಪೂರಕ ದಿನವಾಗಿದ್ದು ಭವಿಷ್ಯದಲ್ಲಿ ದೊಡ್ಡ ಆರ್ಥಿಕ ಭದ್ರತೆ ನೀಡಲಿದೆ. ಕುಟುಂಬ, ಮನೆಯ ವಾತಾವರಣ ಪವಿತ್ರ ಮತ್ತು ಶಾಂತಿಯುತವಾಗಿರಲಿದೆ. ಮಕ್ಕಳಿಂದ ಸಂತೋಷದ ವಾರ್ತೆ ಕೇಳುವಿರಿ. ಫ್ಯಾಮಿಲಿಯ ಹಿರಿಯರ ಆಶೀರ್ವಾದ ಸದಾ ಇರಲಿದ್ದು ಮನಸ್ಸಿಗೆ ನೆಮ್ಮದಿ ತರಲಿದೆ. ಪ್ರಮುಖ ಕೌಟುಂಬಿಕ ವಿಷಯಗಳಲ್ಲಿ ಒಮ್ಮತ ಮೂಡಲಿದೆ. ಪ್ರೀತಿ, ಸಂಗಾತಿಯೊಂದಿಗೆ ಪ್ರೇಮ ಭರಿತ ಮಾತುಕತೆ ನಡೆಯಲಿದೆ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಪರಸ್ಪರ ಭಾವನೆಗಳನ್ನು ಅತ್ಯಂತ ಗೌರವದಿಂದ ಕಾಣುವಿರಿ. ಮದುವೆ ಮಾತುಕತೆಗಳು ಚುರುಕುಗೊಳ್ಳಲಿವೆ. ಶುಭ ಸಂಖ್ಯೆ 3, 9. ಪರಿಹಾರ: ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಸ್ಮರಿಸಿ ದೀಪ ಹಚ್ಚಿ ಮತ್ತು ವಿಷ್ಣು ಸಹಸ್ರನಾಮ ಕೇಳಿ. ಮಕರ ರಾಶಿ, ಕ್ಯಾಪ್ರಿಕಾರ್ನ್. ವೃತ್ತಿ: ಉದ್ಯೋಗ ಮತ್ತು ವ್ಯವಹಾರದಲ್ಲಿದ್ದ ಅಡೆತಡೆಗಳು ಸಂಪೂರ್ಣ ನಿವಾರಣೆಯಾಗಲಿವೆ. ಆನ್ಲೈನ್ ಟ್ರೇಡಿಂಗ್, ಕಮ್ಯುನಿಕೇಷನ್, ಲೋಹ ಮತ್ತು ಜ್ಞಾನ ಹಂಚಿಕೆಯ ರಂಗದಲ್ಲಿ ಇರುವವರಿಗೆ ದೊಡ್ಡ ಒಪ್ಪಂದಗಳು ಸಿಗಲಿವೆ. ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳ ಸಂಪೂರ್ಣ ಪ್ರೋತ್ಸಾಹ ಮತ್ತು ಗೌರವ ಸಿಗಲಿದೆ. ಆರ್ಥಿಕ ಪ್ರಗತಿ ಭರ್ಜರಿಯಾಗಿ ಕಂಡುಬರಲಿದೆ. ಹಳೆಯ ಸಾಲದ ಹೊರೆಯಿಂದ ಮುಕ್ತಿ ಪಡೆಯಲು ಹೊಸ ಆದಾಯದ ಮಾರ್ಗಗಳು ಗೋಚರಿಸಲಿವೆ. ಆರ್ಥಿಕ ಹೂಡಿಕೆಗಳ ಆಪ್ ಬಳಸುವಾಗ ಜಾಗರೂಕರಾಗಿದ್ದರೆ ಹಳೆಯ ಹೂಡಿಕೆಗಳಿಂದ ಭರ್ಜರಿ ಲಾಭ ಪಡೆಯುವಿರಿ. ಉಳಿತಾಯದ ಹಣ ವೃದ್ಧಿಯಾಗಲಿದೆ. ಕುಟುಂಬ, ಮನೆಯಲ್ಲಿ ಶಾಂತಿ ಮತ್ತು ಸ್ಥಿರತೆ ಇರಲಿದೆ. ಹಿರಿಯರ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರಲಿದೆ. ಸಂಗಾತಿಯೊಂದಿಗೆ ಭವಿಷ್ಯದ ಮತ್ತು ಕುಟುಂಬದ ಅಭಿವೃದ್ಧಿಯ ವಿಷಯಗಳ ಬಗ್ಗೆ ಪ್ರಮುಖ ಚರ್ಚೆ ಮಾಡುವಿರಿ. ತಂದೆಯವರ ಸಹಕಾರ ಸಿಗಲಿದೆ. ಪ್ರೇಮ ಜೀವನದಲ್ಲಿ ಮಧುರತೆ ಇರಲಿದೆ. ಸಣ್ಣ ಅಡೆತಡೆಗಳಿದ್ದರೂ ಸಂಯಮದಿಂದ ಗೆಲ್ಲುವಿರಿ. ಸಂಬಂಧದಲ್ಲಿ ಪರಸ್ಪರ ಅರಿವು ಮತ್ತು ಗೌರವ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಲಿದೆ. ದಾಂಪತ್ಯ ಸುಖಮಯವಾಗಿರುತ್ತದೆ. ಶುಭ ಸಂಖ್ಯೆ 8, 5. ಪರಿಹಾರ: ಮಂದಾರ್ತಿ ಶ್ರೀ ದುರ್ಗಾಪರಮೇಶ್ವರಿ ದೇವಿಗೆ ನಮಸ್ಕರಿಸಿ ಮತ್ತು ಲಕ್ಷ್ಮೀ ಅಷ್ಟೋತ್ತರವನ್ನು ಕೇಳಿ. 11. ಕುಂಭರಾಶಿ, ಅಕ್ವೇರಿಯಸ್. ವೃತ್ತಿ: ನಿಮ್ಮ ಕ್ರಿಯೇಟಿವಿಟಿ ಮತ್ತು ಹೊಸ ಯೋಚನೆಗಳಿಗೆ ಅದ್ಭುತ ಶಕ್ತಿ ಸಿಗಲಿದೆ. ಸಾಮಾಜಿಕ ಜಾಲತಾಣ, ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಅಥವಾ ಬ್ಲಾಗಿಂಗ್ನಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ವ್ಯೂಸ್, ಹೊಸ ಫಾಲೋವರ್ಸ್ ಮತ್ತು ಭರ್ಜರಿ ಆದಾಯ ಸಿಗಲಿದೆ. ಹೊಸ ಕಂಟೆಂಟ್ ಪ್ರಾಜೆಕ್ಟ್ಗಳು ಅತ್ಯಂತ ಯಶಸ್ವಿಯಾಗಲಿವೆ. ಆದಾಯ ಚೆನ್ನಾಗಿದ್ದರೂ ಅನಿರೀಕ್ಷಿತವಾಗಿ ಕೌಟುಂಬಿಕ ಅಥವಾ ತಾಂತ್ರಿಕ ವಸ್ತುಗಳ ಖರೀದಿಗೆ ಖರ್ಚುಗಳು ಎದುರಾಗಬಹುದು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ತಜ್ಞರ ಸಲಹೆ ಪಡೆಯಿರಿ. ಹಣದ ಉಳಿತಾಯಕ್ಕೆ ಹೆಚ್ಚಿನ ಒತ್ತು ನೀಡುವುದು ಭವಿಷ್ಯಕ್ಕೆ ಒಳ್ಳೆಯದು. ಕುಟುಂಬ, ಒಡಹುಟ್ಟಿದವರಿಂದ, ವಿಶೇಷವಾಗಿ ಸಹೋದರನಿಂದ ಕಂಟೆಂಟ್ ಅಥವಾ ತಾಂತ್ರಿಕ ಕೆಲಸಗಳಲ್ಲಿ ಸಂಪೂರ್ಣ ಪ್ರೋತ್ಸಾಹ, ಪ್ರೀತಿ ಮತ್ತು ನೆರವು ಸಿಗಲಿದೆ. ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ಹಳೆಯ ಸ್ನೇಹಿತರ ಭೇಟಿಯಿಂದ ನೆಮ್ಮದಿ ಸಿಗಲಿದೆ. ಒಂಟಿಯಾಗಿರುವವರಿಗೆ ಹೊಸ ಸಂಬಂಧಗಳು ಕೂಡಿಬರಲಿವೆ.
ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರಿವು, ಗೌರವ ಮತ್ತು ಪ್ರೀತಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಅತ್ಯಂತ ಶುಭ ದಿನ. ಮದುವೆಯ ಮಾತುಕತೆಗಳು ಯಶಸ್ವಿಯಾಗಲಿವೆ. ಶುಭ ಸಂಖ್ಯೆ 8-5. ಪರಿಹಾರ: ಬೆಳಿಗ್ಗೆ ಆಂಜನೇಯ ಸ್ವಾಮಿಗೆ ನಮಸ್ಕರಿಸಿ ಪ್ರಾರ್ಥಿಸಿ ಮತ್ತು ಹಸಿರು ಬಣ್ಣದ ಹಣ್ಣನ್ನು ದೇವರಿಗೆ ಸಮರ್ಪಿಸಿ. 12. ಮೀನರಾಶಿ, ಪೈಸಿಸ್. ವೃತ್ತಿ: ಕಲಾತ್ಮಕ ಕೆಲಸಗಳು, ಬರವಣಿಗೆ, ಶಿಕ್ಷಣ, ಕರಕುಶಲ ಅಥವಾ ರಿಸರ್ಚ್ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಇಂದು ಸ್ಥಿರ ಪ್ರಗತಿ ಕಂಡುಬರಲಿದೆ. ನಿಮ್ಮ ಜ್ಞಾನ, ಮಾತುಗಾರಿಕೆ ಮತ್ತು ಕೌಶಲ್ಯಕ್ಕೆ ಸೂಕ್ತ ಮನ್ನಣೆ ಸಿಗಲಿದ್ದು ಸಹೋದ್ಯೋಗಿಗಳೊಂದಿಗೆ ಬಾಂಧವ್ಯ ಸುಧಾರಿಸಲಿದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದವರಿಗೆ ಧನಾತ್ಮಕ ಸುದ್ದಿ ಸಿಗಲಿದೆ. ಆರ್ಥಿಕ ಸ್ಥಿತಿ ಅತ್ಯುತ್ತಮಗೊಳ್ಳಲಿದೆ. ಹೊಸ ಹೂಡಿಕೆಗಳನ್ನು ಮಾಡಲು ಇಂದು ಪೂರಕ ದಿನವಾಗಿದ್ದು ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಧನ ಹರಿವು ಸರಾಗವಾಗಿರುತ್ತದೆ ಮತ್ತು ಹಳೆಯ ಸಾಲಗಳು ತೀರಲಿವೆ. ಆಸ್ತಿ ಖರೀದಿ ವಿಚಾರದಲ್ಲಿ ಪ್ರಗತಿಯಿರಲಿದೆ. ಕುಟುಂಬ, ಮನೆಯ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ತಾಯಿಯವರ ಆರೋಗ್ಯದಲ್ಲಿ ಭಾರೀ ಸುಧಾರಣೆ ಕಂಡುಬರಲಿದೆ ಮತ್ತು ಅವರ ಕಡೆಯಿಂದ ಧನ ಸಹಾಯ ಅಥವಾ ಮಾರ್ಗದರ್ಶನ ಸಿಗುವ ಯೋಗವಿದೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಲಿದೆ. ಪ್ರೀತಿ, ಪ್ರೇಮ ಜೀವನದಲ್ಲಿ ಮಧುರತೆ ಇರಲಿದೆ. ಸಂಗಾತಿಯಿಂದ ವಿಶೇಷ ಪ್ರಶಂಸೆಯ ಮಾತುಗಳು ಅಥವಾ ಉಡುಗೊರೆಗಳು ಸಿಗಲಿದ್ದು ಅದು ನಿಮ್ಮನ್ನು ಸಂತೋಷವಾಗಿಡುತ್ತದೆ. ಮದುವೆಯ ವಿಚಾರಗಳಲ್ಲಿ ಹೆತ್ತವರ ಒಪ್ಪಿಗೆ ಸಿಗಲಿದೆ. ಶುಭ ಸಂಖ್ಯೆ 3-5. ಪರಿಹಾರ: ಮಂದಾರ್ತಿ ದುರ್ಗಾಪರಮೇಶ್ವರಿ ದೇವಿಗೆ ನಮಸ್ಕರಿಸಿ, ದೀಪ ಹಚ್ಚಿ ಮತ್ತು ವಿಷ್ಣು ಸಹಸ್ರನಾಮ ಪಠಿಸಿ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.